ಗುರು, ಈ ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಇನ್ನು ಅಲ್ಲಿ ಇಲ್ಲಿ ಅಲಿತಾ ಇದ್ದೀರಾ, ಯಾರು ಕೂಡ ಕೊಡ್ತಾ ಇಲ್ವಾ? ಈ ಪೆಟ್ರೋಲ್ ಬಂಕ್ ಅಲ್ಲಿ ಇಲ್ಲಿ ಹೋಗಿ ಕಾರ್ಡ್ ಅನ್ನ ಉಜ್ಜಿ ₹1,000 ಕೊಡಿ ಅಂತ ಅಂದ್ರೆ ಅದಕ್ಕೆ ₹100 ಕಮಿಷನ್ ಇಸ್ಕೊಳ್ತಾರೆ. ಅಲ್ಲೇ ಯಾಕೆ ಕೆಡಿಸ್ಕೊಂತೀಯ ಗುರು? ₹1 ಕಮಿಷನ್ ಕಟ್ಟಂಗಿಲ್ಲ. ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ ಅಕೌಂಟ್ಗೆ ಫ್ರೀ ಆಗಿ ಎಷ್ಟು ದುಡ್ಡು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ ಒಂದು ಸೀಕ್ರೆಟ್ ಆಗಿರೋ ಅಪ್ಲಿಕೇಶನ್ ಅನ್ನ ತಗೊಂಡ್ ಬಂದಿದ್ದೀನಿ. ಬಾ ಗುರು, ಅದಕ್ಕಿಂತ ಮುಂಚೆ ಒಡ್ಡಿ ಗುರು ಒಂದೇ ಲೈಕ್ ಹಾಗೆ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಫಾಲೋ ಮಾಡಕ ಗುರು ನನ್ನ ಮಾಡಕ ಇರ್ಲಿ. ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ ಗೆ ಬಂದು ಪೇ ಆನ್ ಕ್ರೆಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಎಜುಕೇಶನ್ ಫೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಗ ಎಷ್ಟು ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅದನ್ನ ಹಾಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಯಾರ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಅವರ ಒಂದು ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಅವರ ಹೆಸರು ಎಲ್ಲದನ್ನು ಕೂಡ ಆಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇನ್ವೈಟ್ ಕೋಡ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಬನ್ನಿ. HS50 ಅಂತ ಟೈಪ್ ಮಾಡಿ ಅಪ್ಲೈ ಮಾಡಿ. ಈಗ 0 ಕನ್ವೀನಿಯನ್ಸ್ ಫೀಸ್ ಅಲ್ಲಿ 50% ಡಿಸ್ಕೌಂಟ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಇನ್ನ ಉಳಿದ 50% ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ವ್ಯಾಲೆಟ್ ಗೆ ಆಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಆ 50% ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದ್ಬಿಡುತ್ತೆ. ಅಪ್ಲಿಕೇಶನ್ ಲಿಂಕ್ ಏನಾದ್ರು ಬೇಕು ಅಂತಂದ್ರೆ ಒಂದೇ ಒಂದು ಕಮೆಂಟ್ ಹಾಕು ಗುರು. ನೀನೇನಾದ್ರೂ ಕಮೆಂಟ್ ಹಾಕು, ಒಂದೇ ಒಂದು ಕಮೆಂಟ್ ಹಾಕು ಸಾಕು. ನಾನು ನಿನಗೆ ಅಪ್ಲಿಕೇಶನ್ ಲಿಂಕ್ ಅನ್ನ DM ಮಾಡ್ತೀನಿ. ಒಡ್ಡಿ ಗುರು, ಇಷ್ಟ ಆಗಿದ್ರೆ ಒಂದು ಲೈಕ್. ಹಾಗೆ ಇನ್ನು ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಈ ಪೆಟ್ರೋಲ್ ಬಂಕ್ ಅಲ್ಲಿ ಇಲ್ಲಿ ಅಲಿತರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಫಾಲೋ ಮಾಡ್ಕ ಗುರು ನನ್ನ ಮಾಡ್ಕ ಇರ್ಲಿ.